ಪ್ರಧಾನಿ ನರೇಂದ್ರ ಮೋದಿ ಅವರು ಏನೋ ಇವತ್ತು ವಂದೇ ಭಾರತ್ ಟ್ರೈನಿಗೆ ಚಾಲನೆ ಕೊಡಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರು ವಂದೇ ಭಾರತ್ ರೈಲಿಗೆ ಚಾಲನೆ ಕೊಡಲಿದ್ದಾರೆ. ಇದು ಬೆಂಗಳೂರು ಮತ್ತು ಬೆಳಗಾವಿಗೆ ಅತ್ಯಂತ ಹೆಚ್ಚು ಬೇಡಿಕೆ ಇರುವಂತ ಮಾರ್ಗ ಆಗಿರುತ್ತೆ. ಹೀಗಾಗಿ ಬಹಳ ದಿನಗಳಿಂದ ಇದ್ದಂತ ಬೇಡಿಕೆ ಇವತ್ತು ಈಡೇರ್ತಿದೆ ಸರ್. ಬೆಂಗಳೂರು ಬೆಳಗಾಂ ಮತ್ತು ಇಲ್ಲಿನ ಬೆಂಗಳೂರು ಮೆಟ್ರೋ ಇಡೀ ದೇಶದಲ್ಲಿ ಡೆಲ್ಲಿ ಮೆಟ್ರೋದಲ್ಲಿ ಮೊದಲನೇ ಸ್ಥಾನ ಇದ್ರೆ ಬೆಂಗಳೂರು ಎರಡನೇ ಸ್ಥಾನಕ್ಕೆ ತಂದಿರತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅವರು ಪ್ರಧಾನಿ ಆದ ನಂತರ ಇದರ ವೇಗವನ್ನ ಹೆಚ್ಚಿಗೆ ಮಾಡಿ ಬೆಂಗಳೂರು ಜನಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವೇನು ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಜನ ಅತ್ಯಂತ ಖುಷಿಯಿಂದ ಅವನ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ. ಮತ್ತೆ ಹೊಸ ಕೆಲಸಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಅವರ ಗುರಿ ಏನಿತ್ತು ಆ ಗುರಿಯನ್ನ ತಲುಪೋವರೆಗೂ ಈ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಒಂದು ವೈಶಿಷ್ಟ್ಯ ಅಂತಕ್ಕಂಥದ್ದನ್ನ ನಾನು ಬಣ್ಣಿಸ್ತೇನೆ. ಸರ್, ಒಂದ್ ಕಡೆ ಮೆಟ್ರೋ ಟ್ರೈನ್ಗೆ ಚಾಲನೆ ಕೊಡ್ತಾರೆ, ಆದ್ರೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಕೆಲಸ, ಕೇಂದ್ರ ಸರ್ಕಾರ ಅನಾವಶ್ಯಕವಾಗಿ ಇಲ್ಲಿ ಬಂದು ಅವರ ಒಂದು ಬೆಳೆಗಳನ್ನ ಬಯಸ್ಕೊತಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರ ಇಲ್ಲ ಅಂತಂದ್ರೆ ಇಲ್ಲಿ ಯಾವುದೇ ಕೆಲಸ ಈ ರೀತಿಯ ಪ್ರಾಜೆಕ್ಟ್ ಮೆಟ್ರೋ ಮಾಡೋಕ್ಕಾಗಿಲ್ಲ. ಯಾಕೆ 2014ಕ್ಕಿಂತ ಮುಂಚೆ ಆ ಸರ್ಕಾರ ಇದ್ದಾಗ ಯಾಕೆ ಆಗಿರಲಿಲ್ಲ ಕೆಲಸಗಳು? 14 ಆದ್ಮೇಲೆ ಇದನ್ನ ಸುಮಾರು 70-80 ಕಿಲೋಮೀಟರ್ ಅಷ್ಟು ಕೆಲಸ ಆಗುತ್ತಲ್ಲ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರಾಜ್ಯದಲ್ಲಿ ಮೆಟ್ರೋಗೆ ಚಾಲನೆ ಕೊಟ್ಟಿದ್ದಾರೆ ಅವರೇ ನೋಡ್ಕೊಳ್ಳಿ. ಇದು ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಿ ಆದ್ಮೇಲೆ ಹೈವೇ ರಸ್ತೆಗಳಿದ್ರು, ನ್ಯಾಷನಲ್ ಹೈವೇಸ್ ಇರ್ಬೋದು, ಮೆಟ್ರೋಸ್ ಇರ್ಬೋದು, ಈ ರೀತಿ ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೊಬಹುದು. ಎರಡೂ ಸರ್ಕಾರಗಳು ಒಟ್ಟಿಗೆ ಹೋದ್ರೆ ಮಾತ್ರ ಈ ರೀತಿಯ ಕೆಲಸಗಳಾಗೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದ್ ಕಡೆ ಬಹಳ ಮುಖ್ಯವಾಗಿ ಅನುದಾನ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಎಷ್ಟೇ ಒಂದು ಮನವಿ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಗಳಿಗೆ ಅನುದಾನ ಕೊಡ್ತಾ ಇಲ್ಲ. ಇಂಥ ಒಂದು ವಿಚಾರದಲ್ಲಿ ಈಗ ಬಂದು ತಮ್ಮ ಪ್ರಧಾನಿಯವರು ಈ ರೀತಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಇದು ರಾಜಕಾರಣ ಮಾಡ್ತಕ್ಕಂಥಲ್ಲ. ಬೆಂಗಳೂರಿನ ಜನಕ್ಕೆ ಮತ್ತು ಈ ರಾಜ್ಯದ ಜನರಿಗೆ ಕೊಡ್ತಕ್ಕಂಥ ಕೊಡುಗೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಅರ್ಥ ಮಾಡ್ಕೊಬೇಕು. ಥ್ಯಾಂಕ್ ಯು. ಇದಿಷ್ಟು ಏನು ಶಾಸಕರಾಗಿರತಕ್ಕ ಗೋಪಾಲ್ ಅವರೊಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಅಭಿಷೇಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು.